ಬೆಂಕಿಯ ಮಡಿಲಲ್ಲಿ. ಸ್ವಾಮಿ, ಮಲ್ಲಿ ಯಾಕೆ ಕಾಲಿಗೆ ಬೀಳ್ತಿದ್ಲು? ಏನ್ ಬೇಡ್ಕೋತಾ ಇದ್ಲು? ಇವರು ಶ್ರೀಕಾಂತ್ಗೆ ಏನಾದ್ರೂ ಹಿಂಸೆ ಕೊಟ್ಟಿದಾರಾ? ಶ್ರೀಕಾಂತ್ ಏನೋ ಆಗಿದೆ ಅನ್ನಿಸ್ತಾ ಇದೆ. ನಂಗೆ ಯಾಕೋ ಭಯ ಆಗ್ತಿದೆ. ದೇವ್ರೆ, ನೀನೇ ಕಾಪಾಡ್ಬೇಕಪ್ಪ. ಗಂಡಾಂತರ ಇದೆ ಅಂತ ಬೇರೆ ಹೇಳಿದ್ದಾರೆ. ಉಳಿಸ್ಕೊಡು ತಂದೆ, ಅವನನ್ನು ಉಳಿಸ್ಕೊಡೋ ಜವಾಬ್ದಾರಿ ನಿಂದು. ಮಲ್ಲಿ ಶ್ರೀಕಾಂತನ್ ಎಲ್ಲಿ ಕರ್ಕೊಂಡು ಹೋದ್ಲು? ಅಯ್ಯೋ ಅತ್ತೆ, ನೀವ್ ಇಲ್ಲೇ ಇದ್ದೀರಾ? ನಿಮ್ಮನ್ನ ಹುಡುಕೊಂಡು ಊರೆಲ್ಲ ತಿರುಗಾಡ್ಬಿಟ್ವಿ ನಾವು. ಯಾಕೆಂದ್ರೆ ಅದು ಶ್ರೀಕಾಂತಪ್ಪ ಅವರು ಮತ್ತು ಮಲ್ಲಿ ಸಾನೆ ಹೊತ್ತಿಂದ ಮನೇನ ಕಾಣಿಸ್ತಾ ಇಲ್ಲ ಕಂಡ್ರವ್ರೆ, ಅದಕ್ಕೆ ನೋಡ್ರವ ಅಂತ ಹೋಗಿದ್ದು. ಅವ್ರ ವಿಷಯ ನಿಮಗೆ ಯಾಕೆ? ನಿಮ್ ಕೆಲಸ ನೋಡ್ಕೊಳ್ಳಿ ಹೋಗಿ. ಇನ್ನೇನ್ ಮನೆ ಬಂತು ಬನ್ನಿ. ಸದ್ಯ ಆದ್ರೂ ತುಂಬಾ ಒಳ್ಳೆಯವರು. ಒಂದ್ ಸ್ವಲ್ಪ ದಿನ ತಡೆಯೋಷ್ಟಾರು ಔಷಧಿ ಕೊಟ್ರಲ್ಲ, ಅಷ್ಟ್ರಲ್ಲಿ ನಾನು ಏನಾದ್ರು ಉಪಾಯ ಮಾಡಿ ಚಿಕ್ಕ ಯಜಮಾನ್ರ ಉಳಿಸ್ಕೋತೀನಿ. ಮಲ್ಲಿ, ಏನಾಗಿದೆಯಮ್ಮ ಶ್ರೀಕಾಂತಂಗೆ? ನಡೆದಿರೋ ವಿಷಯ ನಮ್ಮಿಬ್ರಲ್ಲಿ ಮಾತ್ರ ಇದೆ. ಉಷಾ, ಏನೂ ಇಲ್ಲ ಮೋರೆ, ಬರೀ ಜ್ವರ ಬಂದೈತಷ್ಟೇ. ಸುಡ್ತಾ ಇದೆ. ಇದು ವೈದ್ಯರ ಹತ್ರ ಕರ್ಕೊಂಡು ಹೋಗಿದ್ದೀಯಲ್ಲ? ಹೋಗಿದ್ದೆ. ಅವ್ರ ಔಷಧಿ ಇರ್ಬೋದು, ಕರ್ಕೊಂಡು ಹೋಗಿ ಮಲಗಿಸು. ಹೊರಗಡೆ ಬಿದ್ದಂಗೆ ನಾಟಕ ಮಾಡಿದ್ದು, ಇಲ್ಲಿ ಬಂದು ನರಳಿದ್ದು, ಹೋ ಅಂತ ಏನೋ ಆಗೋಯ್ತು ಅನ್ನೋ ಹಾಗೆ ಅಬ್ರ ಮಾಡಿದ್ದು, ಮನೇಲಿರೋರು ಎಲ್ಲರ ಗಮನ ನಿಮ್ಮ ಮೇಲೆ ಬರಲಿ ಅಂತ. ಅಲ್ಲಿ ಮಲ್ಲಿ ಶ್ರೀಕಾಂತನ ಹೊರಗಡೆ ಕರ್ಕೊಂಡು ಹೋದ್ಲು ಅಲ್ವಾ? ನಿಮಗೂ ಗೊತ್ತಾಗೋಯ್ತಾ? ನಂಗೊಬ್ಬಳಿಗೆ ಅಲ್ಲ, ಎಲ್ಲರಿಗೂ ಗೊತ್ತಾಯ್ತು ನೀವು ಮಾಡಿದ ನಾಟಕ ಅಂತ. ಗೊತ್ತಾದ್ರೂ ಗೊತ್ತಾಗ್ಲಿ, ಅವನು ಹೇಗಿದ್ದಾನೆ? ಯಾರು ಶ್ರೀಕಾಂತನ? ಮಲ್ಲಿ ಈಗ ಅವನನ್ನು ಕರ್ಕೊಂಡು ಬಂದ್ಲು. ತುಂಬಾ ಸುಸ್ತಾಗಿದ್ದಾನೆ ಚಿಕ್ಕಪ್ಪ. ಏನಾಗಿದೆಯಂತೆ? ಕೇಳಿದೆ ಮಲ್ಲಿನ, ಅದಕ್ಕೆ ಏನೂ ಆಗಿಲ್ಲ, ಜ್ವರ ಬಂದಿದೆ ಅಷ್ಟೇ ಅಂದ್ಲು. ಇಷ್ಟೇನಾ? ಅಬ್ಬಬ್ಬಾ, ನನಗೀಗ ಸಮಾಧಾನ ಆಯಿತು. ಸರಿ, ಯಾವ ನಾನು ಹೋಗಿ ಏನಾಗಿದೆ ಅಂತ ಇನ್ನೊಂದ್ಸಲ ಕೇಳ್ಕೊಂಡು ಬರ್ತೀನಿ. ಮೊದಲು ವಿಚಾರಿಸ್ಕೊಂಬ. ನಾ ಹೇಳೋದ್ನ ಸರಿಯಾಗಿ ಕೇಳಿಸ್ಕೊ ಜಮ್ನಿ. ಇವತ್ತಿಂದ ಜಗದೀಶ್ ಅಪ್ಪರ್ಗೆ ಊಟ ಕೊಡೋ ಜವಾಬ್ದಾರಿ ನಿಂದು ಕಣವ. ಜಗದೀಶ್ ಅಪ್ಪನವ್ರಿಗೆ ಊಟ ಅಷ್ಟೇ ಅಲ್ಲ, ಕಾಪಿನೂ ನಾನೇ ತಕೊಂಡೋಗಿ ಕೊಡ್ತೀನಯ್ಯ. ಅಯ್ಯೋ ಅಯ್ಯೋ, ಅಲ್ಲ ಕಣವ ನೀನು. ಅಯ್ಯೋ, ಎಂತ ಬುದ್ಧಿ ಬಂದ್ಬಿಟ್ಟದ ನಿನ್ಗೆ. ಹೇಳ್ತೀನ, ನಾನು ಏನ್ ಹೇಳಿದ್ರು ಆಗೋಕ್ಕಿಲ್ಲ ಅಂತ ರಾಗ ತೆಗಿತಿದ್ದವಳು ಒಂದೇ ಮಾತಿಗೆ ಒಪ್ಕೊಬಿಟ್ಟೆ. ಏನಿಲ್ಲ ಅದು ಜಗದೀಶ್ ಅಪ್ಪನವರು ಸಾನೆ ಒಳ್ಳೆಯವರು. ಹಂಗಂತೀಯ? ಶ್ರೀಕಾಂತ, ನನ್ ಮಗಂಗೆ ಏನಾಗಿದೆ ನಿಜ ಹೇಳು. ಏನಿಲ್ಲ ಅಮ್ಮೋರ, ಬರೀ ಜ್ವರ ಬಂದೈತೆ. ನೀ ಹೇಳ್ತಿರೋದು ಸು ಅಂತ ನಿನಗೂ ಗೊತ್ತು, ನನಗೂ ಗೊತ್ತು. ನಿಜ ಏನು ಅಂತ ಹೇಳು ಮಲ್ಲಿ. ನಾನು ಶ್ರೀಕಾಂತನ್ ತಾಯಿ. ಅವನನ್ನ 1 ತಿಂಗಳು ಹೊತ್ತಿದ್ದೀನಿ, ಸಾಕಿದ್ದೀನಿ, ದೊಡ್ಡವನಾಗಿ ಬೆಳೆಸಿದ್ದೀನಿ. ಕ್ಷಣದಿಂದ ಈ ಕ್ಷಣದವರೆಗೂ ಅವನ ಬದುಕಲ್ಲಿ ಏನೇನಾಗ್ತಿದೆ ಅನ್ನೋದು ನನಗೆ ಗೊತ್ತಿದೆ. ಈಗಲೂ ಅಷ್ಟೇ, ಅವನಿಗೇನಾಗಿದೆ ಅನ್ನೋದು ಗೊತ್ತಾಗ್ಬೇಕು. ಆ ಹಕ್ಕು ನನಗಿದೆ, ಅದನ್ನು ಕಿತ್ಕೊಳ್ಳೋ ಅಧಿಕಾರ ಹೆಂಡತಿಯಾಗಿ ಬಂದಿರೋ ಶ್ರವಣಿಗೂ ಇಲ್ಲ, ದಾಸಿ ಆಗ್ದಿರೋ ನಿನಗೂ ಇಲ್ಲ.